ದೊಡ್ಡಬಳ್ಳಾಪುರ ನಗರದ ಪಾಲನಜೋಗಹಳ್ಳಿಯಲ್ಲಿ ಅನಧಿಕೃತವಾಗಿ ಬಡಾವಣೆ ನಿರ್ಮಿಸುತ್ತಿರುವುದಾಗಿ ಆರೋಪಿಸಿ ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ಇಂದು ಸುದ್ದಿಗೋಷ್ಠಿ ನಡೆಸಲಾಯಿತು. ಸಂಘಟನೆಯ ರಾಜ್ಯಾಧ್ಯಕ್ಷ ಮುನಿರಾಜು ಮಾತನಾಡಿ, ಪಾಲನಜೋಗಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 21ಕ್ಕೆ ಸಂಬಂಧಿಸಿ ಕಳೆದ 1.5 ವರ್ಷದಿಂದ ಕಾನೂನು ಹೋರಾಟ ನಡೆಯುತ್ತಿದೆ. ಆದರೆ ಈವರೆಗೂ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಬಲಾಢ್ಯರಿಗೆ ಬೆಂಬಲ ಸೂಚಿಸುತ್ತಾ ಭೂ ಕಬಳಿಸಲು ಸಹಕರಿಸಿದ್ದಾರೆ ಎಂದು ಆರೋಪಿಸಿದರು. ಸದರಿ ಸರ್ವೆ ನಂಬರ್ ಕುರಿತು ಒಂದೇ ಕುಟುಂಬಕ್ಕೆ 12 ಎಕರೆ ಜಮೀನು ಮಂಜೂರು ಮಾಡಿದ್ದು, ಅಧಿಕಾರಿಗಳು ಮಿಸ್ಸಿಂಗ್ ಫೈಲ್ ಎಂಬ ನೆಪವೊಡ್ಡಿ 12 ಎಕರೆ ಭೂಮಿಯನ್ನ ಒಂದೇ ಕುಟುಂಬಕ್ಕೆ ಮಂಜೂರು ಮಾಡಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಅಧಿಕಾರಿಗಳು ಹಣದ ಆಮಿಷಕ್ಕೆ ಒಳಗಾಗಿದ್ದಾರೆ ಎಂದು ಕಂಡುಬರುತ್ತಿದೆ. ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಈ ರೀತಿಯ ವರ್ತನೆ ಸಹಿಸುವುದಿಲ್ಲ. ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡುವ ಮೂಲಕ ಅಧಿಕಾರಿಗಳಿಗೆ ತಕ್ಕ ಉತ್ತರ ನೀಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಅನ್ನದಾತ ರೈತ ಸರ್ಕಾರಿ ಕಚೇರಿಗಳಿಗೆ ದಾಖಲಾತಿ ಪಡೆಯಲು ಹೋದರೆ ವರ್ಷಾನುಗಟ್ಟಲೆ ಕಾಯಿಸುವ ಅಧಿಕಾರಿಗಳು ಬಲಾಢ್ಯರಿಗೆ ಮಾತ್ರ ಕೇವಲ ಒಂದೇ ವಾರದಲ್ಲಿ ದಾಖಲೆ ಸಿದ್ಧಪಡಿಸಿ ಕೊಡುತ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಪಾಲನಾ ಜೋಗಹಳ್ಳಿಯ ಸರ್ವೆ ನಂಬರ್ 21 ಆಗಿದೆ ಎಂದರು. ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಉನ್ನತಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ಮಂಜೂರು ಮಾಡಿರುವ ಜಾಗವನ್ನು ಹಿಂಪಡೆಯದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಪಾಲನಜೋಗಹಳ್ಳಿ ಗ್ರಾಮದ ಸರ್ವೆ ನಂಬರ್ 21ಕ್ಕೆ ಸಂಬಂಧಿಸಿದಂತೆ ಸುಮಾರು 1.5 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾಯಿದ್ವಿ. ಈ ದಿನ ನಾವು ಪ್ರೆಸ್ ಮೀಟು ಸಹ ಕರೆದಿರೋವಂಥ ಉದ್ದೇಶ ಏನಂದರೆ, 1.5 ವರ್ಷದಿಂದನೂ ಸಹ ನಾವು ಹೋರಾಟಗಳು ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಎಲ್ಲ ರೀತಿಯಲ್ಲೂ ಸ್ಟಾಪ್ ಮಾಡಿಸಿದ್ರೂ ಸಹ, ಆದರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ಇರುವುದು ಎಲ್ಲೋ ಒಂದು ಕಡೆ ಬೇಜಾರಿನ ಒಂದು ಸಂಗತಿಯಾಗಿದೆ. ಕಾರಣ, ಇಲ್ಲಿ ದುಡ್ಡಿದ್ದರೆ ಮಾತ್ರ, ಏನೋ ಪ್ರಭಾವಿಗಳ ಹತ್ರ ದುಡ್ಡಿದ್ದರೆ ಮಾತ್ರ ತಾಲೂಕು ಆಫೀಸ್ನಲ್ಲಿ ಹೆಜ್ಜೆ ಇಡಿ 1 ವಾರ ಅಲ್ಲ, ಒಂದೇ ತಿಂಗಳಿಗೆ ಅಧಿಕಾರಿಗಳು ದಾಖಲಾತಿಗಳನ್ನು ಮಾಡಿಕೊಡ್ತಾರೆ. ನಮ್ಮ ರೈತ, ನಮ್ಮ ಹೆಮ್ಮೆಯ ರೈತ 1 ವರ್ಷ ಅಲ್ಲ 100 ವರ್ಷ ಓಡಾಡಿದ್ರೂ ದಾಖಲಾತಿ ಅವ್ರಿಗಾಗಲ್ಲ. ಎಲ್ಲ ರೀತಿಯಲ್ಲೂ ಸರ್ಕಾರದ ಆಸ್ತಿನ ಅಂದರೆ ಗೋಮಾಳ ಜಮೀನನ್ನ ಇಮ್ಮಿಡಿಯೇಟ್ಲಿಗೆ ಅವರೇ ಆದಂತಹ ನಕ್ಷೆಯನ್ನು ಕ್ರಿಯೇಟ್ ಮಾಡಿಕೊಡೋದು ಈಗಿನ ಒಂದು ಅಧಿಕಾರಿಗಳ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಈಗಿನಲ್ಲೂ ಮೊದಲಿಂದನೂ ಅಷ್ಟೇ. ಮುಂದಿನ ದಿನಗಳಲ್ಲಿ ಏನು ಒಂದು ಪ್ರಬುದ್ಧ ಕರ್ನಾಟಕ ಭೀಮಸೇನೆಯ ವತಿಯಿಂದ ಇದೇ ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ದೀವಿ. ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಏನಾದರೂ ತನಿಖೆ ಮಾಡಿ ವರದಿ ನೀಡಿಲ್ಲ ಅಂದರೆ ಈ ಮೂಲಕ ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ಆ ಪ್ರಭಾವಿಗಳಿಗೆ, ಆ ಭೂಕಳ್ಳರಿಗೆ, ಆ ಭ್ರಷ್ಟಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಇನ್ನು ಮುಂದೆ ಏನಾದ್ರೂ ಯಾವುದೇ ರೀತಿಯಲ್ಲಿ ಆ ಸಂಬಂಧಪಟ್ಟ ದಾಖಲಾತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.